ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಚೆನ್ನಕೇಶವ ಸ್ವಾಮಿ ಸೌಮ್ಯನಾಯಕಿ ರಂಗನಾಯಕಿಯ ದರ್ಶನವನ್ನು ಮಾಡಿ ಬಹುಶಃ ನನಗೆ ಪೂರ್ವಜನ್ಮದ ಪುಣ್ಯ, ಭಗವಂತನ ಬಲಭಾಗದಲ್ಲಿ ನಾನು ವಾಸ ಮಾಡಲಿಕ್ಕೆ ಅವಕಾಶವನ್ನು ಪರಮಾತ್ಮ ಮಾಡಿಕೊಟ್ಟಿದ್ದೇನೆ. ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಇಷ್ಟೆಲ್ಲ ಯಾವುದೇ ಕರೆ ಇಲ್ಲದಲ್ಲೇ ಧರ್ಮಸ್ಥಳಕ್ಕೆ ಹೋಗಬೇಕು, ಸತ್ಯವನ್ನು ಮಾಡಬೇಕು, ಚೆನ್ನಕೇಶವ ಸ್ವಾಮಿಯ ಕರಿಕಲ್ಲ ಮೇಲೆ ಪ್ರಮಾಣವನ್ನು ಮಾಡಿ ಹೋಗೋಣ ಅಂತಕ್ಕಂಥ ನಮ್ಮ ಕ್ಷೇತ್ರದ ಎಲ್ಲ, ವಿಶೇಷವಾಗಿ ನನ್ನ ಆತ್ಮೀಯ ಸಹೋದರರಿಗೆ ಸಹೋದರಿಯರಿಗೆ ಅಭಿನಂದನೆಯನ್ನು ಈ ಸಂದರ್ಭ ಸಲ್ಲಿಸ್ತೀನಿ. ಇದು ವಿಶ್ವವಿಖ್ಯಾತ ಆಗಿರುವಂಥ ದೇವಸ್ಥಾನ. ಇಲ್ಲಿ ಈ ಕರಿಕಲ್ಲೇ ಸಾಕ್ಷಿ. ನಾನು ನನ್ನ ಇದರಲ್ಲಿ ಬಲಿಕಲ್ಲು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ. ಈ ಕ್ಷೇತ್ರಕ್ಕೆ ಇದು ಒಂದು ದೊಡ್ಡ ಷಡ್ಯಂತ್ರ. ಈ ಕ್ಷೇತ್ರಕ್ಕೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನ್ನ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿದರೆ, ಅವರಿಗೆ ಅನ್ಯಾಯವನ್ನು ಮಾಡಿದರೆ ಆ ಭಗವಂತನೂ ನಮ್ಮನ್ನು ಕ್ಷಮಿಸಲ್ಲ. ಆ ಪಕ್ಷದಲ್ಲಿದ್ದು ನಾನು ಪ್ರಾಮಾಣಿಕವಾಗಿ ನಮ್ಮ ಪ್ರತಿಪಕ್ಷದ ನಾಯಕರು ಸೂಚಿಸಿದಂಗೆ ನಾನು ಮತವನ್ನು ಚಲಾವಣೆ ಮಾಡಿದ್ದೀನಿ. ಯಾವುದೇ ಅಡ್ಡ ಮತದಾನವನ್ನು ಮಾಡಿಲ್ಲ. ಆ ಪರಮಾತ್ಮನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ನನಗೆ ಯಾರೂ ಸಹ ಭಗವಂತ ಸಮೃದ್ಧಿಯಾಗಿಟ್ಟಿದ್ದಾನೆ. ಯಾರು ಕೊಂಡ್ಕೊಳಕ್ಕಾಗ್ತಕ್ಕಂಥದ್ದಲ್ಲ. ಕೊಂಡ್ಕೊಳೋದು ಒಂದೇ ಒಂದರಲ್ಲಿ, ಪ್ರೀತಿನಲ್ಲಿ. ಅದು ಯಾವ ಪ್ರೀತಿನಲ್ಲಿ ಅಂದರೆ, ಇಲ್ಲಿ ಸೇರಿರ್ತಕ್ಕಂಥ ಬಹುಶಃ ಈ ಭಾಗದಲ್ಲಿ ಮಾತ್ರ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಅಲ್ಲಿ ಮೂಡಿಗೆರೆ ಹತ್ರ ಇದ್ದಾರೆ. ಅವ್ರು ಮಾತ್ರ ನನ್ನನ್ನು ಕೊಂಡ್ಕೊಳಕ್ಕೆ ಸಾಧ್ಯನ ಹೊರತು ಹಣದಿಂದ ಆಗಲಿ ಇನ್ನೊಂದಿಂದ ಆಗಲಿ ದೌರ್ಜನ್ಯ ಕೊಂಡ್ಕೊಳಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಈ ಭಾಗದಲ್ಲಿ ಮಾತ್ರ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಅಲ್ಲಿ ಮೂಡಿಗೆರೆ ಹತ್ರ ಇದ್ದಾರೆ. ಅವ್ರು ಮಾತ್ರ ನನ್ನನ್ನು ಕೊಂಡ್ಕೊಳಕ್ಕೆ ಸಾಧ್ಯನ ಹೊರತು ಹಣದಿಂದ ಆಗಲಿ ಇನ್ನೊಂದಿಂದ ಆಗಲಿ ದೌರ್ಜನ್ಯ ಕೊಂಡ್ಕೊಳಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಈ ಭಗವಂತನ ಮೇಲೆ, ಚೆನ್ನಕೇಶವನ ಬಲಿಗಲ್ಲಿನ ಸಾಕ್ಷಿಯಾಗಿ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತಕ್ಕಂಥ ಪ್ರಮಾಣ ಮಾಡಿ ನಾನು ಈ ಕ್ಷೇತ್ರದ ಜನತೆಗೆ ಏನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಇಟ್ಟಿದ್ದಾರೆ, ಯಾರೊಬ್ಬರು ಬಾಯಿನಲ್ಲೂ ಸಹ ಮಾಡಿಲ್ಲ ಅಂತಕ್ಕಂಥದ್ದು ಅದಕ್ಕೆ ಸಾಕ್ಷಿಯಾಗಿ ನಾನು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಚೆನ್ನಕೇಶವ ಸ್ವಾಮಿ ಸೌಮ್ಯನಾಯಕಿ ರಂಗನಾಯಕಿಯ ದರ್ಶನವನ್ನು ಮಾಡಿ ಬಹುಶಃ ನನಗೆ ಪೂರ್ವಜನ್ಮದ ಪುಣ್ಯ, ಭಗವಂತನ ಬಲಭಾಗದಲ್ಲಿ ನಾನು ವಾಸ ಮಾಡಲಿಕ್ಕೆ ಅವಕಾಶವನ್ನು ಪರಮಾತ್ಮ ಮಾಡಿಕೊಟ್ಟಿದ್ದೇನೆ. ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಇಷ್ಟೆಲ್ಲ ಯಾವುದೇ ಕರೆ ಇಲ್ಲದಲ್ಲೇ ಧರ್ಮಸ್ಥಳಕ್ಕೆ ಹೋಗಬೇಕು, ಸತ್ಯವನ್ನು ಮಾಡಬೇಕು, ಚೆನ್ನಕೇಶವ ಸ್ವಾಮಿಯ ಕರಿಕಲ್ಲ ಮೇಲೆ ಪ್ರಮಾಣವನ್ನು ಮಾಡಿ ಹೋಗೋಣ. ನಾನು ನನ್ನ ಇದರಲ್ಲಿ ಬಲಿಕಲ್ಲು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ. ಈ ಕ್ಷೇತ್ರಕ್ಕೆ ಇದು ಒಂದು ದೊಡ್ಡ ಷಡ್ಯಂತ್ರ. ಈ ಕ್ಷೇತ್ರಕ್ಕೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನ್ನ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿದರೆ, ಅವರಿಗೆ ಅನ್ಯಾಯವನ್ನು ಮಾಡಿದರೆ ಆ ಭಗವಂತನೂ ನಮ್ಮನ್ನು ಕ್ಷಮಿಸಲ್ಲ. ಆ ಪಕ್ಷದಲ್ಲಿದ್ದು ನಾನು ಪ್ರಾಮಾಣಿಕವಾಗಿ ನಮ್ಮ ಪ್ರತಿಪಕ್ಷದ ನಾಯಕರು ಸೂಚಿಸಿದಂಗೆ ನಾನು ಮತವನ್ನು ಚಲಾವಣೆ ಮಾಡಿದ್ದೀನಿ. ಯಾವುದೇ ಅಡ್ಡ ಮತದಾನವನ್ನು ಮಾಡಿಲ್ಲ. ಆ ಪರಮಾತ್ಮನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ನನಗೆ भारतीय जनता पार्टी की सुरक्षा की नरेंद्र दास मोदी जी की येदियुरप्पा जी की विजेंद्र ಷಡ್ಯಂತ್ರಕ್ಕೆ ಇದು ಸಂದೇಶವನ್ನು ಪರಮಾತ್ಮನ ಮುಖಾಂತರ ನಿಮ್ಮ ಮೂಲಕ ತಿಳಿಸ್ಲಿ ಅಂತಕ್ಕಂಥದ್ದನ್ನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಮ್ಮನ್ನು ಬಿಡ್ರಪ್ಪ. ನಾನೇ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀನಿ. ಪಕ್ಷದಿಂದ ನನಗೆ ಬಂದಿಲ್ಲ. ನಾನೇ ಆ ತಿಳಿದ ತಕ್ಷಣ ರಾಜ್ಯಾಧ್ಯಕ್ಷರಿಗೆ, ಪ್ರತಿಪಕ್ಷದ ನಾಯಕಿ
ರಾಷ್ಟ್ರೀಯ ಅಧ್ಯಕ್ಷರಿಗೆ, ನಮ್ಮ ಇನ್ಚಾರ್ಜ್ ಆದಂಥ ರಾಧಾಮೋಹನ್ ದಾಸ್ ಜಿ ಅವ್ರಿಗೆ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವ್ರಿಗೆ ಈ ರೀತಿ ಒಬ್ಬ ಪ್ರಾಮಾಣಿಕನ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಇದನ್ನ ತನಿಖೆಯನ್ನ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಬೇಕು. ಒಬ್ಬ ಪ್ರಾಮಾಣಿಕನ ಇವನು ಈ ತರ ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಅವ್ರಿಗೆ ಗೊತ್ತಿದೆ. ಭಗವಂತನೇ ಅದನ್ನೆಲ್ಲ ನೋಡ್ತಾನೆ, ಯಾರು ನೋಡ್ಕೊತಾನೆ. ಹಾಗಾಗಿ ನಾನು ಯಾವುದೋ ಬಹಿರಂಗ ವಿಧಾನ ಪರಿಷತ್ತಿನ ಚುನಾವಣೆಯ ಸಂದರ್ಭದಲ್ಲಿ ಅಡ್ಡ ಮತದಾನವನ್ನ ಮಾಡಿದರೆ ಒಂದು ಸುಳ್ಳು ಸುದ್ದಿಯನ್ನ ಸೃಷ್ಟಿಯ ಕಾರಣ ಇವತ್ತು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶವ ಸ್ವಾಮಿಯ ದರ್ಶನವನ್ನ ಮಾಡಿ ಸೌಮ್ಯ ನಾಯಕಿ ರಂಗ ನಮ್ಮ ಬಲಿಸಾಕ್ಷಿ ಆ ಬಲಿಗಲ್ಲಿನ ಮೇಲೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾನು ಅಡ್ಡ ಮತದಾನವನ್ನ ಮಾಡಿಲ್ಲ, ಪಕ್ಷದ್ರೋಹವನ್ನ ಮಾಡಿಲ್ಲ ಅಂತಕ್ಕಂಥ ಪ್ರಮಾಣವನ್ನ ನಮ್ಮೆಲ್ಲ ಸಮಸ್ತ ಮುಖಂಡರ ಜೊತೆಯಲ್ಲಿ ಮಾಡಿ ಇಲ್ಲಿಂದ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಈಗ ನೇತ್ರಾವತಿಯ ನದಿ ಹತ್ರ ಹೋಗಿ ಅಲ್ಲಿ ಕೈಕಾಲನ್ನು ತೊಳ್ಕೊಂಡು ಅಣ್ಣಪ್ಪ ಸ್ವಾಮಿ ಬೆಟ್ಟವನ್ನು ಹತ್ತಿ ಇಳಿದು ಈಡುಗಾಯನ್ನು ಹಾಕಿ ಅಲ್ಲಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿ, ಹೆಗಡೆಜಿ ಅವರ ದರ್ಶನವನ್ನು ಮಾಡಿ, ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಮತ್ತೆ ನಮ್ಮ ಸ್ಥಳಕ್ಕೆ ಬರ್ತೀವಿ ಅಂತಕ್ಕಂಥದ್ದನ್ನು ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನನಗೆ ಎಷ್ಟು ಅಂದರೆ ನನಗೆಲ್ಲೋ ಯಾವುದೋ ಪೂರ್ವ ಜನ್ಮದ ಪುಣ್ಯ, ಚನ್ನಕೇಶವನ ಬಲಭಾಗದಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಇಡೀ ನನ್ನ ಕ್ಷೇತ್ರದ ಜನ ನನ್ನ ಏನು ಗೆಲ್ಸ್ತವ್ರು ಪ್ರಾಮಾಣಿಕತೆಯಿಂದ ಅವರು ಕರೆ ಮಾಡಿ ನನಗೆ ಒಂದೇ ಒಂದು ಹೇಳಿದ್ದು, ಯಾವುದನ್ನು ಹೇಳಲಿಲ್ಲ. ನೀವು ಆ ಥರ ಮಾಡಿಲ್ಲ, ನಾವೇ 100 ಜನಕ್ಕೆ ಆನ್ಸರ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ಮುಖಂಡರು ಒಂದಿಷ್ಟು ಜನ ಮುಖಂಡರುಗಳು ಇದು ಮಾಡಿ, ಸುರೇಶ್ ನೀನು ಯಾವುದೇ ಕಾರಣದಿಂದ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನಿನ್ನ ಹಿಂದೆ ಇದೊಂದು ದೊಡ್ಡ ಪಿತೂರಿ ನಡೀತಾ ಇದೆ, ನೀನು ಎದುರು ಬೇಡ, ನೀನೊಬ್ಬ ಪ್ರಾಮಾಣಿಕ ಅಂತಕ್ಕಂಥದ್ದನ್ನು ಹೇಳಿದ್ರಲ್ಲ, ಹೇಳಿದ್ದಾರೆ. ಇದು ಬೇರೆ ಯಾರೋ ಮೇಕೆ ತಿನ್ಬಿಟ್ಟು ಇದ್ರ ಮೇಲೆ ಒರೆಸ್ತು ಅನ್ನಂಗೆ, ಕೋತಿ ಮೇಲೆ ಒರೆಸ್ತು ಅನ್ನಂಗೆ ಮೇಕೆ ಕೋತಿ ಮೇಲೆ ಒರೆಸ್ತು ಅಂತ ಕಳೆದ ವಾರ ಶಾಸಕಾಂಗ ಪಕ್ಷದ ಸಭೆಯನ್ನು ನಾನು ಅಲ್ಲಿ ಕರಿತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಅದಾದ ನಂತರ ಶುಕ್ರವಾರ ಅವರು ಹೋಗಿದ್ದಾರೆ ಅಂತ ಗೊತ್ತಾಯಿತು. ನಾನೇ ಅವ್ರಿಗೆ ಕರೆ ಮಾಡಿದೆ, ನಾನು ಸಹ ಧರ್ಮಸ್ಥಳಕ್ಕೆ ಬರ್ತೀನಿ, ಅಲ್ಲಿ ಪ್ರಮಾಣವನ್ನು ನಾನು ಮಾಡಬೇಕು ಅಂತಕ್ಕಂಥದ್ದನ್ನು. ಅವರು ಬೇಡ, ದಯವಿಟ್ಟು ನೀವು ಇವತ್ತು ಬರೋಕ್ಕೆ ಹೋಗ್ಬೇಡಿ ಅಂದರು. ಆದರೆ ನಾನು ಹೇಳಿದೆ, ನೀವು ಬರ್ತೀರಾ, ಶಾಸಕಾಂಗ ಪಕ್ಷ ಸಭೆ ಕರಿತೀರಾ ಅಂತಕ್ಕಂಥದ್ದನ್ನು ನಾನು ಸಾರ್ವಜನಿಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ನಾನು ನಮ್ಮ ಮುಖಂಡರುಗಳು, ನಮ್ಮ ಹಿತೈಷಿಗಳು ಯಾವತ್ತು ಹೇಳ್ತಾರೆ ನಾನು ಹೋಗಿ ಪ್ರಮಾಣವನ್ನು ಮಾಡಿ, ಇದು ರಾಜಕೀಯವಾಗಿ ಒಂದು, ಇನ್ನೊಂದು ನನ್ನ ಏನು ಆತ್ಮೀಯತೆ ಇರತಕ್ಕಂಥ ಎಲ್ಲ ನನ್ನ ಕ್ಷೇತ್ರದ ಮತದಾರರಿಗೆ ಒಂದು ಸಂದೇಶ ಹೋಗುತ್ತೆ. ಪ್ರಾಮಾಣಿಕತೆಯಿಂದ ಇರೋದ್ರಿಂದ ಬಲಿಕಲ್ ಮೇಲೆ ಸತ್ಯ ಆಯಿತು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಸತ್ಯ ಆಯಿತು ಅಂತಕ್ಕಂಥದ್ದನ್ನು ನಾನು ಪ್ರಾರ್ಥನೆ ಮಾಡಿ ಬಂದಿದ್ದೀನಿ ಅಂತಕ್ಕಂಥದ್ದು ಹೇಳಲ್ಲ. ಪರವಂದೆ ನಾನು ಅಡ್ಡ ಮತದಾನವನ್ನ ಮಾಡಿಲ್ಲ ಅಂತಕ್ಕಂಥ ಸ್ಪಷ್ಟತೆಯನ್ನ ಕೊಡ್ತಾ ಇರೋದ್ರಿಂದ ನನಗೆ ಇನ್ನೊಂದಿಷ್ಟು ಶಕ್ತಿ, ಅದು ಯಾವ ರೀತಿ ಶಕ್ತಿ ಆಯಿತು ಅಂದರೆ 100 ಇದ್ದಿದ್ದು 1000 ಶಕ್ತಿಯನ್ನು ಕೊಟ್ಟಂಗಾಯ್ತು. ಇದಕ್ಕೆ ಸಾಕ್ಷಿ ನಮ್ಮೆಲ್ಲ ಮುಖಂಡರು.